ಹಲೋ ಗೆಳೆಯರೆ, ಎಲ್ಲರಿಗೂ ನಮಸ್ಕಾರ. ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇವತ್ತು ಯಾರ್ಯಾರು ಇಂಡಿಯನ್ ಆರ್ಮಿ ಅಗ್ನಿವೀರಲ್ಲಿ ಕೆಲಸ ಮಾಡಬೇಕು ಅಂತಿರೋ ಅವರಿಗೆಲ್ಲ ಒಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು. ಅವರಿಗಾಗಿ ಈ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಕೆಳಗಡೆ ಚಾನಲ್ ಸಬ್ಸ್ಕ್ರೈಬ್ ಬಟನ್ ಸಬ್ಸ್ಕ್ರೈಬ್ ಮಾಡಕ್ಕೆ ಬರ್ತಕ್ಕಂಥ ಬೆಲ್ ಕೂಡ ಕ್ಲಿಕ್ ಮಾಡ್ಬೋದು. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ. ನೋಡಿ, ಇಂಡಿಯನ್ ಆರ್ಮಿ ಅಗ್ನಿವೀರ್ CEE ರಿಕ್ರೂಟ್ಮೆಂಟ್ 2026 ಆನ್ಲೈನ್ ಅಪ್ಲೈ ಆನ್ಲೈನ್ ಎಲ್ಲ ಒಂದು ಕ್ಯಾಟಗರಿ ವೈಸ್ ಎಲ್ಲ ಮಾಹಿತಿಯನ್ನು ಕೆಳಗಡೆ ನೀಡಿದರೆ ವಿಡಿಯೋವನ್ನು ಸಂಪೂರ್ಣ ನೋಡಿ ವೀಕ್ಷಣೆ ಮಾಡಿ ನಿಮಗೆ ತಿಳಿಸ್ತಾ ಹೋಗ್ತಾನೆ ಕಡೆ. ನೋಡಿ, ಜಾಯ್ನ್ ಇಂಡಿಯನ್ ಆರ್ಮಿ .nic.in ನೀವು ಎಲ್ಲ ಮಾಹಿತಿಗಳನ್ನು ಪಡ್ಕೋಬೋದು. ಸ್ಟಾರ್ಟಿಂಗ್ ಡೇಟ್ ಬಂದುಬಿಟ್ಟು 13 ಫೆಬ್ರವರಿ 2026ರಿಂದ 1 ಏಪ್ರಿಲ್ 2026ವರೆಗೂ ಒಂದು ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ವೆಬ್ಸೈಟಲ್ಲಿ ಅಥಾರಿಟಿಯನ್ನು ಕೊಟ್ಟಿದ್ದಾರೆ. ಸರಿನಾ? ಆನ್ಲೈನ್ ಅರ್ಜಿಗಳನ್ನು ಸಲ್ಲಿಸ್ಕೊಳ್ಬೋದು ಏಪ್ರಿಲ್ 1ರವರೆಗೂ. ನೋಡಿ, ಇಂಪಾರ್ಟೆಂಟ್ ಡೇಟ್ಸ್ಗಳನ್ನು ನೋಡೋದಾದರೆ ನೋಟಿಫಿಕೇಷನ್ ಆದ ದಿನಾಂಕ 13 ಫೆಬ್ರವರಿ 2026 ಅಪ್ಲಿಕೇಶನ್ ಕೂಡ ಅವತ್ತಿಂದಲೇ ಸ್ಟಾರ್ಟ್ ಆಗಿದೆ. 13 ತಾರೀಕು ಫೆಬ್ರವರಿ 2026ರಿಂದ. ಲಾಸ್ಟ್ ಡೇಟ್ ಬಂದುಬಿಟ್ಟು 1 ಏಪ್ರಿಲ್ 2026 ಲಾಸ್ಟ್ ಡೇಟ್ ಆಗಿರುತ್ತೆ. ಫೀಸ್ ಪೇಮೆಂಟ್ ಮಾಡಲಿಕ್ಕೆ 2 ಏಪ್ರಿಲ್ 2026 ಲಾಸ್ಟ್ ಡೇಟ್ ಆಗಿರುತ್ತೆ ಗೆಳೆಯರೆ. ನೋಡಿ, ಅಡ್ಮಿಟ್ ಕಾರ್ಡ್ ಬಂದುಬಿಟ್ಟು ಬಿಫೋರ್ ಎಕ್ಸಾಮ್ ಕೂಡ ಮುಂಚೆ ಬರುತ್ತೆ. ಎಕ್ಸಾಮ್ ಡೇಟ್ ಬಂದುಬಿಟ್ಟು ಜೂನ್ 1ರಿಂದ 16ವರೆಗೂ ನಿಮಗೆ ಎಕ್ಸಾಮ್ ಇರುತ್ತೆ. ಸರಿನಾ? ರಿಸಲ್ಟ್ ಡೇಟು ನೋಟಿಫಿಕೇಷನ್ ಆದಮೇಲೆ ಅದು ಗೊತ್ತಾಗುತ್ತೆ ಗೆಳೆಯರೆ. ಅಪ್ಲಿಕೇಶನ್ ಫೀಸ್ ನೋಡೋದಾದರೆ ಜನರಲ್ OBC EWSಗೆ 250 ರೂಪಾಯಿ ಇರುತ್ತೆ. SC ST ಅವರಿಗೆ 250 ರೂಪಾಯಿ ಕೂಡ ಅವರಿಗೂ ಕೂಡ ಇರುತ್ತೆ ಗೆಳೆಯರೆ. ಏಜ್ ಲಿಮಿಟ್ ನೋಡಿ, ಒಟ್ಟು ಅಗ್ನಿವೀರ್ GD ಟೆಕ್ನಿಕಲ್ನಲ್ಲಿ ಅಸಿಸ್ಟೆಂಟ್ ಮತ್ತು ಟ್ರೇಡ್ ಮ್ಯಾನ್ ಏಜ್ ಲಿಮಿಟ್ ನೋಡೋದಾದರೆ 17.5 ವರ್ಷದಿಂದ 21 ವರ್ಷದವರೆಗೂ ನಿಮಗೆ ಏಜ್ ಲಿಮಿಟ್ ಕೊಟ್ಟಿದ್ದಾರೆ. ಸೋಲ್ಜರ್ ಟೆಕ್ನಿಕಲ್ ಏಜ್ ಲಿಮಿಟ್ ನೋಡಿ 17 ವರ್ಷದಿಂದ 23 ವರ್ಷ. ಸಿಪಾಯಿ ಪರ್ಮಾ ಏಜ್ ಲಿಮಿಟ್ ನೋಡಿ 19ರಿಂದ 25 ವರ್ಷ ಆಗಿರುತ್ತೆ. JCO ರಿಲಿಜಿಯನ್ ಟೀಚರ್ ಏಜ್ ಲಿಮಿಟ್ ನೋಡಿ 27ರಿಂದ 34 ವರ್ಷದಲ್ಲಿ ಏಜ್ ಲಿಮಿಟ್ನ ಕೊಟ್ಟಿದ್ದಾರೆ ಗೆಳೆಯರೆ. ಟೋಟಲ್ ಪೋಸ್ಟ್ಗಳು ಇಲ್ಲಿ ಯಾವುದೇ ರೀತಿಯಾಗಿ ಮಾಹಿತಿನ ನೀಡಿದ ತಕ್ಷಣ ನಿಮಗೆ ಮಾಹಿತಿನ ತಿಳಿಸ್ತೀವಿ ಗೆಳೆಯರೆ. ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡಿದರೆ ಪೋಸ್ಟ್ ನೇಮ್ಗಳು ಮತ್ತು ಎಲಿಜಿಬಿಲಿಟಿ. ಅಗ್ನಿವೀರ್ ಇನ್ ಜನರಲ್ ಡ್ಯೂಟಿ GD ಟೆಕ್ನಿಕಲ್ ಅಸಿಸ್ಟೆಂಟ್, ಸ್ಟೋರ್ ಕೀಪರ್ ಮತ್ತು ಟ್ರೇಡ್ಸ್ ಮ್ಯಾನ್ ಹುದ್ದೆಗಳಾಗಿರ್ತವೆ. 8, 10, 12 ಪೋಸ್ಟ್ ವೈಸ್ ಎಲಿಜಿಬಿಲಿಟಿ ಇಲ್ಲಿ ನೀಡಿದ್ದಾರೆ ಗೆಳೆಯರೆ. ನೋಡಿ, 8ನೇ ತರಗತಿ 10ನೇ ತರಗತಿ ಮತ್ತು 12ನೇ ತರಗತಿ ಪಾಸಾದ ಅಭ್ಯರ್ಥಿಗಳು ಇಲ್ಲಿ ಅರ್ಜಿಗಳನ್ನು ಸಲ್ಲಿಸಿಕೊಳ್ಳಬಹುದು. ನೋಡಿ, ಫಿಸಿಕಲ್ ಎಲಿಜಿಬಿಲಿಟಿ ಗ್ರೂಪ್ 1ನಲ್ಲಿರುತ್ತೆ. ಹೈಟ್ ಬಂದುಬಿಟ್ಟು ಅಗ್ನಿವೀರ್ ಆಫೀಸ್ ಅಸಿಸ್ಟೆಂಟ್ ಸ್ಟೋರ್ ಕೀಪರ್ಗೆ 162 ಸೆಂಟಿಮೀಟರ್ಗಳು ಹೈಟ್ ಇರುತ್ತೆ ಗೆಳೆಯರೆ. ಮತ್ತು 1.6 ಕಿಲೋಮೀಟರ್ ರನ್ನಿಂಗ್ ಇರುತ್ತೆ 5 ಮಿನಿಟ್ಸಲ್ಲಿ. 60 ಮಾರ್ಕ್ಸ್ ಇರುತ್ತೆ. ಅದಕ್ಕೆ ಪುಲ್ ಆಫ್ 10 ಟೈಮ್ಸ್ ಇರುತ್ತೆ 40 ಮಾರ್ಕ್ಸ್ ಇರುತ್ತೆ. 9 ಫೀಟ್ ಡಿಚ್ ಇರುತ್ತೆ. ಜಿಗ್ಜಾಗ್ ಬ್ಯಾಲೆನ್ಸ್ ಕೂಡ ಇರುತ್ತೆ ಗೆಳೆಯರೆ ನಿಮಗೆ. ಇನ್ನು JCO ರಿಲಿಜಿಯನ್ ಟೀಚರ್ಗೆ ಟೀಚರ್ ಪಂಡಿತ್ ಗುರ್ಖಾ, ಗ್ರಾಂತಿ ಮತ್ತು ಮೌಲ್ವಿ, ಪಾದ್ರೆ, ಬುದ್ಧ ಮಂಗ್ನವ್ರಿಗೂ ಕೂಡ ಇಲ್ಲಿ ಇರುತ್ತೆ. ನೋಡಿ, ಅವರು RT ಪಂಡಿತ್ ಅಂಡ್ ಪಾಂಡಿ ಗೋರಖ ಹಿಂದೂ ಕ್ಯಾಂಡಿಡೇಟ್ಸ್ ವಿತ್ ಶಾಸ್ತ್ರಿ ಆಚಾರ್ಯ ಇನ್ ಸಂಸ್ಕೃತ್ ಆ್ಯಸ್ ಎ ಮೇಯ್ನ್ ಕೋರ್ಸ್ ಆಗಿ ನೀವು ಮಾಡಿರಬೇಕಾಗುತ್ತೆ. ಅಂಥವ್ರು ಅಭ್ಯರ್ಥಿಗಳು ಇದು ಅರ್ಜಿಗಳನ್ನು ಸಲ್ಲಿಸ್ಕೊಳ್ಬೋದಾಗಿದೆ. ಜನರಲ್ ಡ್ಯೂಟಿ ಅಗ್ನಿವೀರಲ್ಲಿ ವುಮೆನ್ ಮಿಲಿಟ್ರಿ ಪೊಲೀಸು ವುಮೆನ್ನು ಇಲ್ಲಿ ಅರ್ಜಿಗಳನ್ನು ಸಲ್ಲಿಸ್ಬೋದು. 10th ಮೆಟ್ರಿಕ್ ಎಕ್ಸಾಮ್ ಪಾಸ್ ವಿನ್ ಮಿನಿಮಮ್ 45%, 33% ಈ ಸಬ್ಜೆಕ್ಟಲ್ಲಿ ನೀವು ಪಾಸ್ ಆಗಿದ್ರೆ ಅರ್ಜಿಗಳನ್ನು ಸಲ್ಲಿಸ್ಕೊಳ್ಬೋದಾಗಿದೆ. ಸೋಲ್ಜರ್ ಟೆಕ್ನಿಕಲ್ ನರ್ಸಿಂಗ್ ಅಸಿಸ್ಟೆಂಟ್ನಲ್ಲಿ 12th ಪಾಸ್ ಆಗಿರಬೇಕಾಗುತ್ತೆ. 12th ಅಲ್ಲಿ ನೀವು ಮಿನಿಮಮ್ 50ಇಂದ 40% ನೀವು ಎಲ್ಲ ಒಂದು ಸಬ್ಜೆಕ್ಟಲ್ಲಿ ನೀವು ಮಾರ್ಕ್ಸ್ಗಳನ್ನ ತಗೊಂಡವರು ಅರ್ಜಿಗಳನ್ನು ಸಲ್ಲಿಸ್ಕೊಳ್ಬೋದಾಗಿದೆ. ಇನ್ನು ಫಾರ್ಮಾದಲ್ಲಿ 12th ಪಾಸ್ ಆಗಿರಬೇಕಾಗುತ್ತೆ. ಮಿನಿಮಮ್ 55 ಮಾರ್ಕ್ಸ್ ನಿಮಗೆ 12th ಇರಬೇಕು. ಫಾರ್ಮಸಿ ಕೌನ್ಸಿಲ್ ರಿಜಿಸ್ಟ್ರೇಷನಲ್ಲಿ B ಫಾರ್ಮಾದಲ್ಲಿ 50% ಮಾರ್ಕ್ಸ್ ನೀವು ಬಂದಿರಬೇಕಾಗುತ್ತೆ. ಅಂಥವ್ರು ಅರ್ಜಿಗಳನ್ನು ಸಲ್ಲಿಸ್ಕೊಳ್ಬೋದಾಗಿದೆ. ಮೊದಲೇ ಸ್ಯಾಲ್ರಿ ನೋಡಿ, ಫಸ್ಟ್ ಇಯರ್ನಲ್ಲಿ ನಿಮಗೆ 30,000 ಇರುತ್ತೆ. ಇನ್ ಹ್ಯಾಂಡ್ 21,000 ಇರುತ್ತೆ. ಮಂತ್ಲಿ ನಿಮಗೆ ಇಯರಲ್ಲಿ ನೀವು 9,000 ರೂಪಾಯಿ ಎಕ್ಸ್ಟೆಂಡ್ ಆಗುತ್ತೆ. ಸರಿನಾ? 4th ಇಯರ್ ಅಷ್ಟರಲ್ಲಿ ನಿಮಗೆ 40,000 ರೂಪಾಯಿ ಪರ್ ಮಂತಾಗಿ ನಿಮಗೆ ಸಿಗುತ್ತೆ ಗೆಳೆಯರೆ. ನೋಡಿ, ಸೆಲೆಕ್ಷನ್ ಪ್ರೊಸೆಸ್ ನೋಡಿದ್ರೆ ರಿಟರ್ನ್ ಎಕ್ಸಾಮ್ ಇರುತ್ತೆ, PST ಇರುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ, ಮೆಡಿಕಲ್ ಎಕ್ಸಾಮಿನೇಷನ್ ಕೂಡ ಇರುತ್ತೆ. ನೆಕ್ಸ್ಟು ಫೈನಲ್ ಸೆಲೆಕ್ಷನ್ ಕೂಡ ನಿಮಗೆ ಇರುತ್ತೆ ಸ್ನೇಹಿತರೆ. ಇನ್ನು ನೀವು ಆನ್ಲೈನಲ್ಲಿ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ. 13 ಫೆಬ್ರವರಿ 2026 ಸ್ಟಾರ್ಟಿಂಗ್ ಡೇಟ್ ಇರುತ್ತೆ. ಲಾಸ್ಟ್ ಡೇಟ್ ಬಂದು ಏಪ್ರಿಲ್ 1,